ಉತ್ತಮ ಮಳೆಯಾಗಿದೆ, ಭರ್ಜರಿ ಬೆಳೆ ಕೂಡ ಬಂದಿದೆ. ಹೀಗಾಗಿ ಅಂದುಕೊಂಡಿದ್ದೆಲ್ಲವೂ ಅಚ್ಚುಕಟ್ಟಾಗುತ್ತೆ ಅಂತ ಈರುಳ್ಳಿ ಬೆಳೆಗಾರರು ಅಂದುಕೊಂಡಿದ್ರು. ಆದರೆ ಬೆಲೆ ಕುಸಿತ ಅವರನ್ನ ಕಂಗೆಡಿಸಿದೆ. ರೈತರು ದಿಕ್ಕೆ ತೋಚದಂತಾಗಿದ್ದಾರೆ. ಕನಸುಗಳಿಗೆ ಕೊಳ್ಳಿ ಬಿದ್ದಂತಾಗಿದೆ. ಆಸೆಗಳು ಅಳಿಸಿ ಹೋಗಿವೆ. ಈರುಳ್ಳಿ ಬೆಳೆದು ಬದುಕು ಕಟ್ಟಿಕೊಳ್ಳಲು ಮುಂದಾದ ರೈತರೆಲ್ಲ ಅಕ್ಷರಶಃ ಕಂಗಾಲಾಗಿದ್ದಾರೆ. ಯಾಕಂದ್ರೆ ಈರುಳ್ಳಿ ಬೆಲೆ ಪಾತಾಳಕ್ಕೆ ಕುಸಿದಿದ್ದು ಅನ್ನದಾತರಿಗೆ ದಿಕ್ಕೆ ತೋಚದಂತಾಗಿದೆ. ₹100 ಈರುಳ್ಳಿಯನ್ನ ₹100 ಖರೀದಿ ಮಾಡ್ತಿಲ್ಲ. ರಾಯಚೂರಿನ ಮಾರ್ಕೆಟ್ನಲ್ಲೇ ಈರುಳ್ಳಿ ಬಿಟ್ಟು ಹೋದ ರೈತರು. ಅತಿವೃಷ್ಟಿಯಿಂದ ಕಂಗೆಟ್ಟಿದ್ದ ರಾಯಚೂರು ರೈತರು ಇದೀಗ ಬೆಲೆ ಕುಸಿತದಿಂದಾಗಿ ಬೀದಿಗೆ ಬಿದ್ದಂತಾಗಿದ್ದಾರೆ. 500 ರಿಂದ 2000 ರೂಪಾಯಿ ತನಕ ಕ್ವಿಂಟಲ್ ಈರುಳ್ಳಿ ಮಾರಾಟವಾಗ್ತಿತ್ತು. ಆದ್ರೀಗ ಕ್ವಿಂಟಲ್ ಈರುಳ್ಳಿಯನ್ನ 100-200ಕ್ಕೂ ಖರೀದಿ ಮಾಡ್ತಿಲ್ಲ. ಇದರಿಂದ ರಾಯಚೂರು ಎಪಿಎಂಸಿಯಲ್ಲೇ ಲೋಡ್ ಗಟ್ಟಲೆ ಈರುಳ್ಳಿಯನ್ನ ರೈತರು ಬಿಟ್ಟು ಹೋಗಿದ್ದಾರೆ. ಬೆಳೆ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಆಗ್ರಹಿಸುತ್ತಿದ್ದಾರೆ. ಹಿಂಗೆ ಏನಾಗ್ಯಾವ ಬೆಳೆದ ಮಳೆ ಬಂದ ಮ್ಯಾಗ ಸಮೇತ ಬೇಸಾಗ್ಯಾವಕ್ಕೆ ಏನಿಲ್ಲ. ಆದ್ರೆ ಅದಕ್ಕೆ ಒಂದು ಹೆಸರನ್ನು ಇಡಬೇಕಲ್ಲ. ಹೆಸರಲ್ಲೇ ಏನಿಲ್ಲ. ಅದು ಏನು ತಂದು ಹಾಕಿವಿ ಸುಮ್ಮನೆ ಕೇಳೋರಿಲ್ಲ. ನಮ್ಮ ರೈತನ ಬೆಳೆಸಿದ್ವಿ. ಈಗ ಕೇಳೋರಿಲ್ಲ ಜೊತೆಗೆ ಈಗ ಏನು ಮಾಡ್ಬೇಕು? ಈಗ ಎಣ್ಣೆ ಕುಡಿಬೇಕು, ಸಾಯ್ಬೇಕು. ಇಷ್ಟು ಅದು ಬಿಟ್ಟಂದ್ರೆ ಬೇರೆ ದಾರಿ ಏನಿಲ್ಲ. ಈಗ ನಿಮ್ಗೆ ಗೌರ್ಮೆಂಟ್ ರೂಲ್ಸ್ ಏನಾದ ಆ ರೇಟನ್ನು ಕೊಟ್ಟರೆ ರೈತ ಉಳ್ಕೊಂತೀವಿ. ಇಲ್ಲ ಅಂದ್ರೆ ಎಣ್ಣೆ ಕೂಡ ಸಾಯ್ಬೇಕು. ಇನ್ನು ಗದಗ, ಮುಂಡರಗಿ, ರೋಣ, ಲಕ್ಷ್ಮೇಶ್ವರ, ಶಿರಹಟ್ಟಿ ಸೇರಿ ಜಿಲ್ಲೆಯಾದ್ಯಂತ ಅತಿ ಹೆಚ್ಚಾಗಿ ಈರುಳ್ಳಿ ಬೆಳೆಯಲಾಗುತ್ತೆ. 60 ರಿಂದ 70 ಸಾವಿರ ಖರ್ಚು ಮಾಡಿ 1 ಎಕರೆಯಲ್ಲಿ ಈರುಳ್ಳಿ ಬೆಳೀತಾರೆ. ಆದ್ರೀಗ ಗದಗ, ಮುಂಡರಗಿ ಮಾರ್ಕೆಟ್ನಲ್ಲಿ ಈರುಳ್ಳಿ ಬೆಲೆ ಕುಸಿದಿದ್ದು ರೈತರು ದಿಕ್ಕೆ ತೋಚದಂತಾಗಿದ್ದಾರೆ. ಉಳ್ಳಾಗಡ್ಡಿ ರೇಟ್ ಇಲ್ರಿ ಸರ್. ಮತ್ತೆ ಏನ್ ಮಾಡಕ್ಕಾಗತ್ರಿ? ಬಡವ್ರು ದುಡ್ಕೊಂಡ್ ತಿನ್ನೋರ್ಗೆ ಏನು ಇಲ್ದಂತಾಗೈತಿ. 70-80 ಸಾವಿರ ರೂಪಾಯಿ ಸಾಲ ಮಾಡಿ ನಾವು ಸಾಲ ಮುಟ್ಸಕ್ ಆಗ್ಲಾರಂತ ಈ ಸದ್ಯ ಪರಿಸ್ಥಿತಿ ಅದ್ರಂತ ಬಂದೈತಿ ರೈತಂದು. ಅದಕ್ಕೆ ಏನಾರ ಒಂದ್ ರೇಟ್ ಮಾಡಿ ಜೀವನ ಮಾಡ್ಕೊಳೋದು ಇಲ್ಲ. 500-400 ರೂಪಾಯಿ ಪೇಮೆಂಟ್ ಕೊಟ್ಟು ಕಳೆ ತೆಗ್ಸಿವಿ. ಮತ್ತೆ ಅದಕ್ಕೆ ರೇಟ್ ಬೆಲೆ ಕೊಟ್ರ ರೈತ ಬದುಕ್ತಾನ್ರಿ. ಇಲ್ಲಿಕ್ರ ನಾವು ಬದುಕಾಗಲ್ಲ, ರೈತಗೂ ಬದುಕಾಗಲ್ಲ. ಚಿತ್ರದುರ್ಗ ರೈತರದ್ದು ಇದೇ ಪಾಡು. ಲಿಂಗಾಪುರಹಟ್ಟಿ ಗ್ರಾಮದಲ್ಲಿ ರೈತ ಲೋಕೇಶ್ 30 ಎಕರೆ ಪ್ರದೇಶದಲ್ಲಿ ಈರುಳ್ಳಿ ಬೆಳೆದಿದ್ದಾರೆ. 5,000 ಚೀಲ ಫಲ ಬಂದಿದೆ. ಆದ್ರೆ ಮಾರುಕಟ್ಟೆಯಲ್ಲಿ ಕೆಜಿ ಈರುಳ್ಳಿಗೆ 6-7 ರೂಪಾಯಿ ಮಾತ್ರ ಸಿಗ್ತಿದೆ. ಹೀಗಾಗಿ ಸರ್ಕಾರವೇ ಈ ಬಗ್ಗೆ ಗಮನ ಹರಿಸಬೇಕು ಅಂತ ರೈತರು ಹೇಳ್ತಿದ್ದಾರೆ. ಈಗ ರಫ್ತು ನಿಷೇಧ ಆಗಿರೋದ್ರಿಂದ ನೀರುಳ್ಳಿ ಬೆಳೆದಿರ್ತಕ್ಕಂಥ ನೀರುಳ್ಳಿ ಹೊರಗಡೆ ಹೋಗ್ತಾ ಇಲ್ಲ. ದಯವಿಟ್ಟು ನಮಗೆ ಅನ್ಯಾಯ ಸರಿದೂಗಿಸಿ ನಾವು ಉಳಿಯೋದು ಕಷ್ಟ ಆಗುತ್ತೆ. ನಮ್ಮ ದೇಶ ಎಲ್ಲ ನೀರುಳ್ಳಿ ಬೆಳೆಯುತ್ತೆ. ಮಹಾರಾಷ್ಟ್ರ ಎಲ್ಲ, ನಮ್ಮ ಕರ್ನಾಟಕ, ನಮ್ಮ ದೇಶದಲ್ಲಿ ವಾಣಿಜ್ಯ ಬೆಳೆ ಇದು. ನಾವು ವಾಣಿಜ್ಯ ಬೆಳೆಗೆ ತಗೊಂಡಿದ್ದೀವಿ ಇದನ್ನು. ಇದು ಯಾವ ದ್ರಾಕ್ಷಿ, ಬಾಳೆ, ಗೋಡಂಬಿ ಯಾವುದಕ್ಕೂ ಖರ್ಚು ಬರೋ ಅಷ್ಟು ಖರ್ಚು ಬರುತ್ತೆ. ದಯವಿಟ್ಟು ನಮ್ಮನ್ನು ಉಳಿಸೋಂಥ ಕೆಲಸ ಮಾಡಿರಿ. ಬಾಗಲಕೋಟೆ ಎಪಿಎಂಸಿಯಲ್ಲೂ ರೈತರು ಕಂಗಾಲಾಗಿದ್ರು. ಈರುಳ್ಳಿ ಫಸಲಿನ ಕೆಲಸಕ್ಕೆ ಬರುವ ಮಹಿಳೆಯರಿಗೆ ದಿನಕ್ಕೆ 300, ಪುರುಷರಿಗೆ 500 ರೂಪಾಯಿ ಕೂಲಿ ಕೊಡಬೇಕು. ಆದ್ರೆ ಕ್ವಿಂಟಲ್ ಈರುಳ್ಳಿಯನ್ನ 100-200 ರೂಪಾಯಿಗೆ ಖರೀದಿ ಮಾಡ್ತಾ ಇದ್ದು ಖರ್ಚು ಕೂಡ ವಾಪಸ್ ಬಾರದ ಸ್ಥಿತಿ ಇದೆ ಅಂತ ಗೋಳಾಡಿದ್ರು. ಈ ಬಾರಿ ಉತ್ತಮ ಮಳೆ ಆಯ್ತು, ಸಾಲು ಸಾಲು ಹಬ್ಬಗಳು ಬಂದ್ವು. ಆದ್ರೆ ಸೂಕ್ತ ಬೆಲೆ ಇಲ್ಲದೆ ರೈತರು ಮಾತ್ರ ದಿಕ್ಕೆಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.